ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಗದಗ ಜಿಲ್ಲೆಯ ಶಿಲ್ಪಿಯೋರ್ವನಿಗೆ ಆಹ್ವಾನ ಬಂದಿದೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ನಾಗಮೂರ್ತಿ ಎಂಬ ಶಿಲ್ಪಿಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಬರುವಂತೆ ಆಮಂತ್ರಣ ಬಂದಿದೆ. ನಾಗಮೂರ್ತಿ ಮೂಲತಃ ಕೊಪ್ಪಳ ಜಿಲ್ಲೆ ಕಾತರಕಿ ಗ್ರಾಮದ ನಿವಾಸಿ. ಮುಂಡರಗಿ ಪಟ್ಟಣದಲ್ಲಿ ಶಿಲ್ಪಕಲೆಯ ಶಾಪ್ ನಡೆಸುತ್ತಿದ್ದು, ಇವರು ಮೈಸೂರಿನ ಜಿಲ್ಲೆ ಎಚ್.ಡಿ. ಕೋಟೆಯಲ್ಲಿ ದೊರೆಯುವ ಕೃಷ್ಣಶಿಲೆ ಕರಿಕಲ್ಲುಗಳನ್ನು ಬಳಸಿ ಮೂರ್ತಿ ತಯಾರಿಸುತ್ತಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಶ್ರೀಗಂಧ ಕಲಾ ಸಂಕೀರ್ಣ ಕಲಾ ವಿದ್ಯಾಲಯ ವ್ಯಾಸಂಗ ಮಾಡಿದ್ದಾರೆ. 5-6 ವರ್ಷಗಳಿಂದ ಶಿಲ್ಪಕಲೆಯ ಬಗ್ಗೆ ಮುಂಡರಗಿ ವೆಂಕಟೇಶ್ ಸುತಾರ್ ಎಂಬುವರ ಹತ್ತಿರ ತರಬೇತಿ ಪಡೆದುಕೊಂಡಿದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆಗೆ ಆಹ್ವಾನಿಸಲಾಗಿದೆ. ಸ್ಥಳೀಯರು ನಾಗಮೂರ್ತಿಯನ್ನು ಸನ್ಮಾನಿಸಿ ಗೌರವಿಸಿ ರಾಮಮಂದಿರ ಕಾರ್ಯಕ್ಕೆ ಕಳುಹಿಸಿದ್ದಾರೆ. ಈ ಸೌಭಾಗ್ಯ ಒದಗಿ ಬಂದಿರುವುದು ತುಂಬಾ ಖುಷಿಯಾಗಿದೆ. ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ನನಗೆ ಆಹ್ವಾನ ಬಂದಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಿದ್ದಾರೆ ಶಿಲ್ಪಿ ನಾಗಮೂರ್ತಿ. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ ಶಿರಹಟ್ಟಿ. ನನ್ನ ಹೆಸರು ನಾಗಮೂರ್ತಿ ಅಂತ. ಮುಂಡರಗಿಯಲ್ಲಿ ಜಗತ್ಸೃಷ್ಟಿ ಶಿಲ್ಪಕಲಾ ಕೇಂದ್ರವನ್ನು ವರ್ಕ್ಶಾಪಿಂದ ವರ್ಕ್ ಮಾಡ್ತಾ ಇದ್ದೆ. ನನಗೆ ಅಯೋಧ್ಯೆಯಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯನ ಅಂತ ನಾನು ಅಂದ್ಕೊಂಡಿದ್ದೆ. ಅವಕಾಶ ಕಲ್ಪಿಸ್ಕೊಂಡಂತ ಮತ್ತು ಸಹಕಾರ ಮಾಡಿದ ಎಲ್ಲ ಶಿಕ್ಷಕರಿಗೂ ಎಲ್ಲ ಮಾರ್ಗದರ್ಶಕರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಮಗೆ ಅದು ಅವರು ಅಪ್ಲಿಕೇಶನ್ ಅಂತ ಏನಿಲ್ಲ, ಸ್ವಯಂ ಪ್ರೇರಿತವಾಗಿ ಒಬ್ಬರು ಮೆಸೇಜ್ ಬರುತ್ತೆ ನಮಗೆ ಅಲ್ಲಿಂದ ಮಾರ್ಗದರ್ಶಕರಿಂದ. ಅದರಿಂದ ನಾವು ಸಂಪರ್ಕ ಮಾಡಿ ಹೋಗ್ತೀವಿ. ಅಲ್ಲಿ ನಿಮಗೆ ಯಾವ ರೀತಿ ಅನ್ಸುತ್ತೆ? ಈಗ ಅಲ್ಲೆಲ್ಲ ಅಯೋಧ್ಯೆ ಹೋಗ್ತಾ ಇದ್ರೆ ಯಾವ ರೀತಿ ಅನ್ಸುತ್ತೆ? ಬಹಳ ಖುಷಿ, ನಮಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ. ಯಾಕಂದ್ರೆ ಹೇಳಿದ್ನಲ್ಲ, ಪೂರ್ವ ಜನದ ಪುಣ್ಯದ ಫಲನೇ ಅನ್ಸುತ್ತೆ. ನಮ್ಮ ದೇಶದಲ್ಲಿ ನಡೀತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಮತ್ತು ಪುಣ್ಯಮಯವಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಮುಂಡರಗಿ ನಗರದಿಂದ ಅಯೋಧ್ಯೆಗೆ ಏನು ರಾಮ ಮಂದಿರ ನಿರ್ಮಾಣ ಕೆಲಸ ನಡೆದಿದೆಯಲ್ಲ, ಆ ಕೆಲಸದಲ್ಲಿ ಭಾಗವಹಿಸಲಿಕ್ಕೆ, ತಮ್ಮ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ನಾಗಮೂರ್ತಿ ಶಿಲ್ಪಿಯವರು ಇವತ್ತು ಹೊರಟಿದ್ದಾರೆ. ಅಯೋಧ್ಯ, ಕಂಚಿ, ಬದರಿ, ರಾಮೇಶ್ವರ, ಮಾಯಾ ಇವೆಲ್ಲವುಗಳು ರಾಷ್ಟ್ರ ಸಮಯದಲ್ಲಿ ಸ್ಮರಣೆ ಮಾಡ್ತಕ್ಕಂಥ ಕ್ಷೇತ್ರಗಳಿವೆಲ್ಲ ಇವು. ಅಯೋಧ್ಯ, ಮಾಯಾ, ಮಥುರಾ ಅಂತಕ್ಕಂಥವು ದಂಡಿ ಮೇಲೆ ಅಯೋಧ್ಯೆ ನಿರ್ಮಾಣವಾಗಿದೆ. ಈಗಿನ ಕೆಲವೇ ದಿನಗಳಿಂದ 44 ದಿನಗಳಲ್ಲಿ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕಾಗಿ ಕರಸೇವೆ ಮಾಡಲಿಕ್ಕೆ ಹೋಗ್ತಕ್ಕಂತಹ ನಾಗಮೂರ್ತಿ ಸ್ವಾಮಿಯವರು ನಮ್ಮ ಮುಂಡರಗಿ ನಗರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಅತ್ಯಂತ ಹೆಮ್ಮೆಯ ವಿಷಯ. ರಾಮನ ಸೇವೆಗಾಗಿ ಹೊರಟಿದ್ದಾರೆ. ರಾಮ ಯಾರು ಏನು ಅಂತಕ್ಕಂಥದ್ದು ಬಹು ವಿಸ್ತೃತವಾಗಿರ್ತಕ್ಕಂಥ ಸಾಮ್ರಾಜ್ಯ. ರಾಮರಾಜ್ಯದ ಕಲ್ಪನೆಯನ್ನು ಹೇಳಿ ಹೋದರೆ ಅಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳ್ತಿದ್ರು, ಧರ್ಮ ಪಾಲನೆ ಮಾಡ್ತಿದ್ರು, ಯಾರೂ ಸುಳ್ಳು ಹೇಳೋರು ಇದ್ದಿದ್ದಿಲ್ಲ, ಯಾರ ಮನೆಗಳಿಗೂ ಬೀಗ ಹಾಕ್ತಿದ್ದಿಲ್ಲ. ಅದು ರಾಮರಾಜ್ಯದ ಕಲ್ಪನೆ. ಇವತ್ತು ಎಷ್ಟೋ ಜನರು ರಾಮರಾಜ್ಯ ತರಬೇಕು ಅಂತಾರೆ. ರಾಮರಾಜ್ಯ ತರೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಕಾರ್ಯ ಅಲ್ಲ. ಅಂತಹ ಒಂದು ಮಹಾನ್ ಪುರುಷ. ಅವನೇನೋ ಪಟ್ಟಾಭಿಷೇಕನಾಗಿದ್ದರೆ ರಾಜನಾಗಿ ಅನೇಕ ರಾಜರ ಕಥೆಯಂತ ಇರ್ತಿದ್ದ. ಆದರೆ ಅವನಿಗೆ ವನವಾಸಕ್ಕೆ ಹೋಗಿ ಬಂದ ಮೇಲೆ ಆದರ್ಶ ಪುರುಷನಾಗಿ ರಾಮ ಹೊರಹೊಮ್ಮಿದ. ಅಂತಹ ತಂದೆ ತಾಯಿಗಳ ಆಜ್ಞಾ ಪರಿಪಾಲಕನೂ ಹೌದು. ಏಕಪತ್ನಿ ವೃತಸ್ಥ. ರಾಮಾಯಣದ ಎಲ್ಲ ದೃಷ್ಟಾಂತಗಳು ನಮ್ಮ ನಿತ್ಯ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿವೆ. ಅವುಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ನಮ್ಮ ಶಿಲ್ಪಿಗಳು ಹೊರಟಿದ್ದಾರೆ. ಅವರ ಒಂದು ಇಚ್ಛೆ, ಆ ಒಂದು ಸೇವಾ ಕಾರ್ಯದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗ್ರಿ. ನೀವು ಹೋಗುವ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದೇ ನಮಗೆ ಅತ್ಯಂತ ಅಭಿಮಾನಕರವಾಗಿರ್ತಕ್ಕಂಥ ವಿಷಯ. ಮುಂಡರಗಿ ಜನತೆ ನಿಮಗೆ ಎಲ್ಲ ಆಯುರ ಆರೋಗ್ಯವನ್ನು ದಯಪಾಲಿಸಲಿ. ದಯಾಗನ್ನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ದೇವರು ನಿಮ್ಮ ಎಲ್ಲ ಅಭಿಷ್ಟಗಳನ್ನು, ಆರೋಗ್ಯವನ್ನು ಕೊಟ್ಟು ತಮ್ಮಿಂದ ಸೇವೆಯನ್ನು ತೆಗೆದುಕೊಂಡು ತಾವು ಬರ್ರಿ.